ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ದಿಕ್ಕಿನ ಮಹತ್ವ ಏನು ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತ ಒಂದು ಪ್ರಕ್ರಿಯೆ ಮಾಡುವ. ಪ್ರಿಯ ವೀಕ್ಷಕರೇ, ನೈಋತ್ಯ ದಿಕ್ಕಿನ ಅಧಿಪತಿ ದೈತ್ಯ ನಾಯಕ ನೈಋತಿ. ಈ ನೈಋತ್ಯ ದಿಕ್ಕಿನ ಪ್ರತಿನಿಧಿ ಯಾರು ಅಂತ ತಾವು ಕೇಳಿದ್ರೆ ಆ ಗ್ರಹ ರಾಹು ಅಂತ ನಾವು ಹೇಳ್ತೇವೆ. ನೈಋತ್ಯ ಮೂಲೆಯಲ್ಲಿ ಈಶಾನ್ಯ ಮೂಲಿಗೆ ಅಂತ ಕಡಿಮೆ ಜಾಗವನ್ನ ನಾವು ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ನೈಋತ್ಯ ದಿಕ್ಕು ಎಲ್ಲಾ ದಿಕ್ಕುಗಳಿಗಿಂತ ಬಹಳಷ್ಟು ಎತ್ತರವಾಗಿ ಮತ್ತು ಭಾರವಾಗಿ ಈ ದಿಕ್ಕು ಇರಬೇಕಾಗ್ತದೆ. ಮತ್ತು ಇನ್ನೊಂದು ವಿಶೇಷ, ನೈಋತ್ಯ ದಿಕ್ಕಿಗೆ ಭೂತದಯ ಇರುವಂತಹ ದಿಕ್ಕು ಇದಾಗಿರ್ತದೆ. ಆಮೇಲೆ ಗತಿಸಿದ ಪೂರ್ವಿಕರ ಮತ್ತು ಈ ಹಿರಿಯರ ಅನುಗ್ರಹ ಸದಾ ಈ ದಿಕ್ಕಿನ ಮೇಲೆ ಬಹಳಷ್ಟು ಇರ್ತದೆ. ಹಾಗಾಗಿ ಮನೆ ಯಜಮಾನನ ಶಯನ ಗ್ರಹ, ಆಮೇಲೆ ವಾಸ್ತು ಪುರುಷನ ಪದತಲವಾದ ಇಲ್ಲಿರುವುದು ಶ್ರೇಷ್ಠಕರವಾಗಿರುವಂಥದ್ದು. ಹಾಗಾಗಿ ಈ ದಿಶೆಯಿಂದ ಗೃಹವಾಸಿಗಳಿಗೆ ಉತ್ತಮ ಗುಣ, ಶೀಲ ಮತ್ತು ಚಾರಿತ್ರ್ಯ, ದೀರ್ಘಾಯುಷ್ಯ ಉಂಟಾಗ್ತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ. ಆಮೇಲೆ ಸುಖದ ನೆಮ್ಮದಿಯ ಜೀವನ ನಿರ್ವಹಣೆ ಮಾಡಲಿಕ್ಕೆ ಈ ನೈಋತ್ಯ ದಿಕ್ಕು ಬಹಳಷ್ಟು ಶುಭವಾಗಿರತಕ್ಕಂಥ ವಾತಾವರಣ ಇರ್ತದೆ. ಪ್ರಿಯ ವೀಕ್ಷಕರೇ, ನೈಋತ್ಯ ಅಷ್ಟ ದಿಕ್ಕುಗಳಲ್ಲಿ ಈ ಉಪದಿಕ್ಕುಗಳಂತ ಈ ಅಷ್ಟ ದಿಕ್ಕುಗಳಲ್ಲಿ 4 ಉಪದಿಕ್ಕುಗಳು, 4 ದಿಕ್ಕುಗಳು. ಈ 4 ಉಪದಿಕ್ಕುಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಮನೆಯ ಯಜಮಾನನಿಗೆ, ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಏನಿರ್ತದೆ ಅಂದ್ರೆ ಪಿತೃಸ್ಥಾನ ಅಂತನೂ ನಾವು ಬಹಳ ವಿಷಯವಾಗಿರುವಂತದ್ದು ಪಿತೃಸ್ಥಾನ ಅಂತ ಹೇಳ್ತೇವೆ ನಾವು. ಹಾಗಾಗಿ ಮನೆಯ ಯಜಮಾನನಿಗೆ ಬಹಳಷ್ಟು ಸಾಧಕ ಮತ್ತು ಬಾಧಕ, ಒಳ್ಳೆಯದು ಮತ್ತು ಕೆಟ್ಟದ್ದು. ನೀವು ಆ ಮನೆಯಲ್ಲಿ ನೈಋತ್ಯ ದಿಕ್ಕು ಯಾವ ತರ ಬಳಸಿಕೊಂಡಿರುತ್ತೀರಲ್ಲ, ಅದೇ ತರನಾಗಿನೇ ನಿಮಗೆ ಆ ಮನೆಯ ಒಂದು ಪ್ರಭಾವ ನಿಮಗೆ ಕೊಟ್ಟೆ ಕೊಡ್ತಾನೆ ನೈಋತ್ಯವು. ನೈಋತ್ಯ ದಿಕ್ಕು ಜರ್ಕರ್ ವಾಸ್ತು ದೋಷದಿಂದ ಕಂಡಿದ್ದರೆ ಅಥವಾ ಕೂಡಿದ್ದರೆ ಆರ್ಥಿಕ ತೊಂದರೆಗಳು, ಬಹಳಷ್ಟು ಪರಿಣಾಮಗಳಾಗ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇರ್ತದೆ. ಮತ್ತು ಸದಾ ಭಯದಿಂದನೇ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಎಲ್ಲರಿಂದಲೂ ನಡೀತಾನೆ ಇರ್ತದೆ. ಅಥವಾ ಮಾನಸಿಕವಾಗಿ ಚಿತ್ರಹಿಂಸೆ ಅಂತ ಹೇಳ್ತೇವೆ ನಾವು ವೀಕ್ಷಕರೇ. ಮಾನಸಿಕವಾಗಿ ಭಯಂಕರ ನಾನಾ ತರದ ಒಂದು ಚಿತ್ರಹಿಂಸೆಗಳು ಮತ್ತು ತುಳಲಾಟ, ಆಮೇಲೆ ಭೂತ ಪ್ರೇತದ ಒಂದು ವಾಸಗಳು, ಪಿಶಾಚ ಬಾಧೆಗಳು, ಪತಿ ಪತ್ನಿಯರಲ್ಲಿ ಬಹಳಷ್ಟು ವಿರಸಗಳು, ಆತ್ಮಹತ್ಯೆ ಆಗ್ತಕ್ಕಂಥ ವಾತಾವರಣ ನಡೀತಾನೆ ಇರ್ತದೆ. ಆಮೇಲೆ ಹಿರಿಯರಾಗಿರ್ತಕ್ಕಂಥವ್ರು ಅಂದ್ರೆ ಮನೆ ಯಜಮಾನರಿಗೆ ಪಾರ್ಶ್ವವಾಯುವಿನಂತಹ ಗಂಭೀರ ಕಾಯಿಲೆಗಳು, ಆಮೇಲೆ ಸಂತಾನ ಹಾನಿಗಳು, ಮೃತ್ಯು, ಅಪಮೃತ್ಯು ದೋಷಗಳು, ವ್ಯಾಜ್ಯಗಳು, ಮನೆಯಲ್ಲಿ ಪರಸ್ಪರ ಮತ್ತು ಕಲಹಗಳು ಉಂಟಾಗ್ತಕ್ಕಂಥ ವಾತಾವರಣಗಳ ಮತ್ತು ಮನೆ ಪರಹಸ್ತಗತವಾಗ್ತಕ್ಕಂಥ ಒಂದು ವಾತಾವರಣ ಅಲ್ಲೇ ಇತ್ಯಾದಿಗಳು ಸಂಭವಿಸ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸಂಭವ ಇರ್ತದೆ. ಪ್ರಿಯ ವೀಕ್ಷಕರೇ, ಹಾಗಾಗಿ ತಾವು ನೈಋತ್ಯ ದಿಕ್ಕು ವಾಸ್ತು ದೋಷದಿಂದ ಕೂಡಿತ್ತು ಅಂತ ತಿಳ್ಕೊಳ್ರಿ, ಬಹಳಷ್ಟು ಗ್ರಹವಾಸಿಗಳು ಬಹಳಷ್ಟು ಪರಿಣಾಮಗಳು ಅನುಭವಿಸ್ತಕ್ಕಂಥ ವಾತಾವರಣ ಇರ್ತದೆ. ಹಾಗಾಗಿ ನೈಋತ್ಯ ದಿಕ್ಕು ಎಷ್ಟು ಶುಭ್ರಕರವಾಗಿರ್ತಕ್ಕಂಥ ಒಂದು ದಿಕ್ಕು ಇರ್ತದಲ್ಲ, ತಾವು ನಾನು ನಿಮಗೆ ಫಸ್ಟೇ ನಾನು ಏನ್ ಹೇಳಿದ್ದೀನಿ ಇದನ್ನ ನೀವು ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದೇ ಆಗಿತ್ತು ಅಂತ ತಿಳ್ಕೊಳ್ರಿ, ಆ ಮನೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಒಂದು ಪ್ರಭಾವವನ್ನ ತಾವು ತಗೊಳ್ತೀರಂತ ನಿಮ್ಮಲ್ಲಿ ನಾನು ಕೇಳ್ತೇನೆ. ಆಮೇಲೆ ಗತಿಸಿದ ಈ ಪೂರ್ವಿಕರ ಮತ್ತು ಹಿರಿಯರ ವಾಸ್ತು ದೋಷ ಅಂದ್ರೆ ನೈಋತ್ಯ ಮೂಲೆ ವಾಸ್ತು ದೋಷದಿಂದ ಕೂಡಿತ್ತು ಅಂತ ತಿಳ್ಕೊಳ್ರಿ, ಗತಿಸಿದ ಪೂರ್ವಿಕರ ಮತ್ತು ಹಿರಿಯರ
ಅನುಗ್ರಹ ಈ ಮನೆಯ ಮೇಲೆ ಇರಲ್ಲ. ಅಂದ್ರೆ ಪಿತೃಗಳ ಈ ಮನೆಯ ಮೇಲೆ ಅವರ ಒಂದು ಆಶೀರ್ವಾದ ಅನ್ನುವಂಥದ್ದು ಅಲ್ಲಿ ಕಣ್ಣಿಗೆ ಕಾಣಲ್ಲ. ಇದು ನಿಮಗೆ ನಾವು ಬಹಳಷ್ಟು ಎಚ್ಚರಿಕೆಯ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹೆಣ್ಣು ಮಕ್ಕಳ ನಡೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಾಣತಕ್ಕಂತ ಒಂದು ವಾತಾವರಣ ಆಗ್ತದೆ. ಆಮೇಲೆ ಈ ಮನೆಯ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ದುರ್ಮರಣಗಳಾಗ್ತಕ್ಕಂತ ಒಂದು ಸಂದರ್ಭಗಳು ಜಾಸ್ತಿ ಇರ್ತದೆ. ಮತ್ತು ಆತ್ಮಹತ್ಯೆಯಂತಹ ಆಘಾತ ವಿಷಯಗಳನ್ನು ಕೂಡ ಆ ಮನೆಯಲ್ಲಿ ನೀವು ಕಾಣತಕ್ಕಂತ ಒಂದು ವಾತಾವರಣ ನಡೀತಾ ಇರ್ತದೆ. ಮತ್ತು ಜಾಸ್ತಿ ಆ ಮನೆಯ ಒಳಗಡೆ ನೈಋತ್ಯ ದಿಕ್ಕು ವಾಸ್ತು ದೋಷದಿಂದ ಕೂಡಿದರೆ ಅನಾಹುತಗಳು ಮಾತ್ರ ತಪ್ಪಿತಲ್ಲ. ಮತ್ತು ಅನಾಹುತಗಳು ಸದಾ ಕಾಲನು ನಡೀತಾನೆ ಇರ್ತದೆ ಅನ್ನುವಂಥದ್ದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಾಗಿ ನೈಋತ್ಯ ದಿಕ್ಕು, ಈ ದಿಕ್ಕಿನ ಅಧಿಪತಿ ನಿವೃತ್ತಿ. ಹಾಗಾಗಿ ಈ ದಿಕ್ಕಿನ ಪ್ರತಿನಿಧಿ ಗುರು. ನೈಋತ್ಯ ದಿಕ್ಕು ನೀವು ಯಾವತ್ತು ಈಶಾನ್ಯ ದಿಕ್ಕಿನಿಗಿಂತ ಕಡಿಮೆ ಖಾಲಿ ಜಾಗ ಇಟ್ಕೊಳ್ಬೇಕು. ಮತ್ತು ನೈಋತ್ಯ ದಿಕ್ಕು ಎಲ್ಲಾ ದಿಕ್ಕುಗಳಿಗಿಂತನೂ ಎತ್ತರವಾಗಿ ಮತ್ತು ಭಾರವಾಗಿ ಇದ್ರೆ ಮಾತ್ರ ಈ ವಾಸ್ತುವಿನಲ್ಲಿ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಗ್ರಹವಾಸಿಗಳು ಅನುಭವಿಸ್ತೀರಾ ಅಂತ ನಾನು ನಿಮ್ಗೆ ಹೇಳ್ತೇನೆ. ನಮಸ್ಕಾರ ವೀಕ್ಷಕರಿಗೆ.